ಎಲ್ಲರಿಗೂ ಸ್ವಾಗತ. ಇಂದು ನಾವು ಸರಳವಾದ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳನ್ನು ಸಿದ್ಧಪಡಿಸುವುದು, ಪ್ರಸ್ತುತ ವೋಲ್ಟೇಜ್ ಮತ್ತು ಡಿಜಿಟಲ್ ಮಲ್ಟಿಮೀಟರ್ ಬಳಸಿ ಕರೆಂಟ್, ವೋಲ್ಟೇಜ್ ಮತ್ತು ರೆಸಿಸ್ಟೆನ್ಸ್ ಅನ್ನು ಅಳತೆ ಮಾಡುವ ಬಗ್ಗೆ ತಿಳಿಯೋಣ. ಈ ಟಾಪಿಕ್ನ ಕಡೆಯಲ್ಲಿ ನೀವು ಈ ಕೆಳಗಿನ ವಿಷಯದ ಬಗ್ಗೆ ತಿಳಿಯುವಿರಿ: ಡಿಸಿ ಸೀರೀಸ್ ಸರ್ಕ್ಯೂಟ್ ಅನ್ನು ವ್ಯಾಖ್ಯಾನಿಸಿ ಮತ್ತು ಅವುಗಳ ಗುಣಲಕ್ಷಣಗಳನ್ನು ಪರಿಶೀಲಿಸುವುದು, ಡಿಸಿ ಪ್ಯಾರಲಲ್ ಸರ್ಕ್ಯೂಟ್ ಅನ್ನು ರಚಿಸಿ ಮತ್ತು ಅದರ ಗುಣಲಕ್ಷಣಗಳನ್ನು ಪರಿಶೀಲಿಸುವುದು. ಅಗತ್ಯವಿರುವ ಟೂಲ್ಸ್ ಮತ್ತು ಮೆಟೀರಿಯಲ್ಸ್: ಟ್ರೈನಿಸ್ ಟೂಲ್ ಕಿಟ್, ಓಮ್ ಮೀಟರ್, ಡಿಜಿಟಲ್ ಮಲ್ಟಿಮೀಟರ್, ಬ್ಯಾಟರಿ 12 ವೋಲ್ಟ್, ವೈರ್ 4 mm, ಇನ್ಸುಲೇಷನ್ ಟೇಪ್ ಅಗತ್ಯವಿರುವಂತೆ. ಬೇಸಿಕ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳು ಮತ್ತು ಆಕ್ಸೆಸರೀಸ್ಗಳೊಂದಿಗೆ ಈ ಅಭ್ಯಾಸವನ್ನು ಪ್ರಾರಂಭಿಸೋಣ. ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳು ಮತ್ತು ಆಕ್ಸೆಸರೀಸ್ ಅನ್ನು ಪರೀಕ್ಷಿಸಲು 3 ಮೂಲಭೂತ ರೀತಿಯ ಮೀಟರ್ಗಳನ್ನು ಬಳಸಲಾಗುತ್ತದೆ. ಅವುಗಳೆಂದರೆ ಆಮ್ಮೀಟರ್, ವೋಲ್ಟ್ಮೀಟರ್ ಮತ್ತು ಓಮ್ ಮೀಟರ್. ಮೊದಲು ಆಮ್ಮೀಟರ್ನೊಂದಿಗೆ ಪ್ರಾರಂಭಿಸೋಣ. ಸರ್ಕ್ಯೂಟ್ನಲ್ಲಿ ಹರಿಯುವ ಕರೆಂಟ್ ಪ್ರಮಾಣವನ್ನು ಅಳೆಯಲು ಆಮ್ಮೀಟರ್ ಅನ್ನು ಬಳಸಲಾಗುತ್ತದೆ. ಇದು ಲೋಡ್ನೊಂದಿಗೆ ಸೀರೀಸ್ ಕನೆಕ್ಷನ್ ಹೊಂದಿದೆ. ಬ್ಯಾಟರಿ ಚಾರ್ಜ್ ಆಗುತ್ತಿರುವ ಅಥವಾ ಡಿಸ್ಚಾರ್ಜ್ ಆಗುವ ರೇಟ್ ಅನ್ನು ಸೂಚಿಸಲು ಇದನ್ನು ಬಳಸಲಾಗುತ್ತದೆ. ಸೀರೀಸ್ ಸರ್ಕ್ಯೂಟ್ ಕೇವಲ ಒಂದು ಲೋಡ್ ಮತ್ತು ಪೂರೈಕೆಯ ಒಂದು ಸೋರ್ಸ್ ಅನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಕರೆಂಟ್ ಸರ್ಕ್ಯೂಟ್ನಲ್ಲಿ ಸೀಕ್ವೆನ್ಸ್ ಆಗಿ ಹರಿಯುತ್ತದೆ. ಯಾವುದೇ ಭಾಗಗಳು ಫೇಲ್ ಆದರೆ ಸರ್ಕ್ಯೂಟ್ ಮುರಿಯುತ್ತದೆ ಮತ್ತು ಪ್ರಸ್ತುತ ಹರಿಯುವುದನ್ನು ನಿಲ್ಲಿಸುತ್ತದೆ. ಎಲೆಕ್ಟ್ರಿಕಲ್ ವೋಲ್ಟೇಜ್ ಅನ್ನು ಅಳೆಯಲು ವೋಲ್ಟ್ಮೀಟರ್ ಅನ್ನು ಬಳಸಲಾಗುತ್ತದೆ. ಇದು ವೆಹಿಕಲ್ನ ಮೇಲೆ ಶಾಶ್ವತವಾಗಿ ಸ್ಥಿರವಾಗಿಲ್ಲ, ಆದರೆ ಅಗತ್ಯವಿದ್ದಾಗ ಪ್ರತ್ಯೇಕವಾಗಿ ಬಳಸಲಾಗುತ್ತದೆ. ಇದನ್ನು ಸರ್ಕ್ಯೂಟ್ನೊಂದಿಗೆ ಪ್ಯಾರಲಲ್ ಆಗಿ ಸಂಪರ್ಕಿಸಬೇಕು. ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ 2 ಅಥವಾ ಹೆಚ್ಚಿನ ಲೋಡ್ಗಳನ್ನು ಕನೆಕ್ಟ್ ಮಾಡಲಾಗುತ್ತದೆ ಮತ್ತು ಪ್ರತಿ ಲೋಡ್ಗೆ ಪೂರೈಕೆಯ ಸೋರ್ಸ್ಗೆ ತನ್ನದೇ ಆದ ಮಾರ್ಗವನ್ನು ಒದಗಿಸಲಾಗುತ್ತದೆ. ಆದ್ದರಿಂದ ಯಾವುದೇ ಒಂದು ಬಲ್ಬ್ ಹಾನಿಗೊಳಗಾದರೆ ಅದು ಸಂಪೂರ್ಣ ಸರ್ಕ್ಯೂಟ್ ಮೇಲೆ ಪರಿಣಾಮ ಬೀರುವುದಿಲ್ಲ. ಸರ್ಕ್ಯೂಟ್ನಲ್ಲಿ ಯಾವುದೇ ಹಂತದಲ್ಲಿ ವೋಲ್ಟೇಜ್ ಅನ್ನು ಅಳೆಯಲು ವೋಲ್ಟ್ಮೀಟರ್ ಅನ್ನು ಬಳಸಬಹುದು. ಬ್ಯಾಟರಿಯ ಕಂಡೀಷನ್ನ ಇವ್ಯಾಲ್ಯೂಯೇಟ್ ಮಾಡಲು ಸಹ ಇದನ್ನು ಬಳಸಲಾಗುತ್ತದೆ. ರೆಸಿಸ್ಟೆನ್ಸ್ ಅನ್ನು ಅಳೆಯಲು ಓಮ್ ಮೀಟರ್ ಅನ್ನು ಬಳಸಲಾಗುತ್ತದೆ. ಇದನ್ನು ರೆಸಿಸ್ಟೆನ್ಸ್ ಮೀಟರ್ ಎಂದು ಕರೆಯುತ್ತಾರೆ. ಇದನ್ನು ವಾಹನದ ಮೇಲೆ ಶಾಶ್ವತವಾಗಿ ಅಳವಡಿಸಲಾಗಿಲ್ಲ, ಆದರೆ ಅಗತ್ಯವಿದ್ದಾಗ ಪ್ರತ್ಯೇಕವಾಗಿ ಬಳಸಲಾಗುತ್ತದೆ. ಓಮ್ ಮೀಟರ್ ತನ್ನದೇ ಆದ ಬಿಲ್ಟ್ ಇನ್ ಪವರ್ ಸೋರ್ಸ್ನ ಮೂಲವನ್ನು ಹೊಂದಿದೆ. ಆದ್ದರಿಂದ ಓಮ್ ಮೀಟರ್ಗೆ ಹಾನಿಯಾಗದಂತೆ ತಡೆಯಲು ಓಮ್ ಮೀಟರ್ನೊಂದಿಗೆ ಪರೀಕ್ಷಿಸಲ್ಪಡುವ ಡಿವೈಸ್ ಅಥವಾ ಸರ್ಕ್ಯೂಟ್ ಅನ್ನು ಪವರ್ ಸಪ್ಲೈನಿಂದ ಸಂಪರ್ಕ ಡಿಸ್ಕನೆಕ್ಟ್ ಮಾಡಬೇಕು. ಯಾವುದೇ ಕಂಡಕ್ಟರ್ನ ರೆಸಿಸ್ಟೆನ್ಸ್ ಅನ್ನು ಅಳೆಯಲು ಅಥವಾ ಲೋಡ್ ಮಾಡಲು ಮತ್ತು ಯಾವುದೇ ಫೀಲ್ಡ್ ಕಾಯಿಲ್ನ ಕಂಡಕ್ಟಿವಿಟಿಯನ್ನು ಪರೀಕ್ಷಿಸಲು ಇದನ್ನು ಬಳಸಲಾಗುತ್ತದೆ. ಓಮ್ ಮೀಟರ್ ಅನ್ನು ಲೈವ್ ಸರ್ಕ್ಯೂಟ್ನ ಯಾವುದೇ ಭಾಗಕ್ಕೆ ಸಂಪರ್ಕಿಸಬಾರದು ಮತ್ತು ಬ್ಯಾಟರಿಯ ಟರ್ಮಿನಲ್ಗಳಿಗೆ ಅದನ್ನು ಸಂಪರ್ಕಿಸಬಾರದು. ಮುಂದೆ ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನು ಚರ್ಚಿಸೋಣ. ಇದು ಬ್ಯಾಟರಿಯಿಂದ ಸ್ವಿಚ್ ಮತ್ತು ಲೋಡ್ ಮೂಲಕ ಹರಿಯುವ ಸಂಪೂರ್ಣ ಮಾರ್ಗವಾಗಿದೆ ಮತ್ತು ಬ್ಯಾಟರಿಗೆ ಹಿಂತಿರುಗುವುದನ್ನು ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ. ಶಾರ್ಟ್ ಸರ್ಕ್ಯೂಟ್: ಒಂದೇ ಸರ್ಕ್ಯೂಟ್ನ 2 ಟರ್ಮಿನಲ್ಗಳು ಪರಸ್ಪರ ಸ್ಪರ್ಶಿಸಿದಾಗ ಶಾರ್ಟ್ ಸರ್ಕ್ಯೂಟ್ ಸಂಭವಿಸುತ್ತದೆ. ಕೇಬಲ್ನ 2 ಕೋರ್ಗಳ ನಡುವಿನ ಇನ್ಸುಲೇಷನ್ ಡಿಫೆಕ್ಟಿವ್ ಆಗಿದ್ದರೂ ಸಹ ಇದು ಸಂಭವಿಸಬಹುದು. ಇದು ಕಡಿಮೆ ರೆಸಿಸ್ಟೆನ್ಸ್ ಅನ್ನು ಉಂಟು ಮಾಡುತ್ತದೆ. ಇದು ಅಪಾಯಕಾರಿಯಾಗಲಿದೆ. ಮಲ್ಟಿಮೀಟರ್ ಎನ್ನುವುದು ಒಂದು ಸಾಧನವಾಗಿದ್ದು ಇದರಲ್ಲಿ ವಿದ್ಯುತ್, ವೋಲ್ಟೇಜ್ ಮತ್ತು ರೆಸಿಸ್ಟೆನ್ಸ್ ಅನ್ನು ಕ್ರಮವಾಗಿ ಮೆಜರ್ಮೆಂಟ್ಗಾಗಿ ಆಮ್ಮೀಟರ್, ವೋಲ್ಟ್ಮೀಟರ್
ಮತ್ತು ಓಮ್ ಮೀಟರ್ಗಳ ಕಾರ್ಯಗಳನ್ನು ಅಳವಡಿಸಲಾಗಿದೆ. ಮಲ್ಟಿಮೀಟರ್ಗಳಲ್ಲಿ 2 ವಿಧಗಳಿವೆ. ಮೊದಲನೆಯದು ಸಾಮಾನ್ಯ ಮಲ್ಟಿಮೀಟರ್ಗಳು, ಪ್ಯಾಸಿವ್ ಕಾಂಪೊನೆಂಟ್ಗಳನ್ನು ಹೊಂದಿರುತ್ತವೆ, ಮತ್ತು ಇನ್ನೊಂದು ಎಲೆಕ್ಟ್ರಾನಿಕ್ ಮಲ್ಟಿಮೀಟರ್ಗಳು, ಆಕ್ಟಿವ್ ಮತ್ತು ಪ್ಯಾಸಿವ್ ಕಾಂಪೊನೆಂಟ್ಗಳನ್ನು ಹೊಂದಿರುತ್ತವೆ. ಹೆಚ್ಚಿನ ಸಾಮಾನ್ಯ ಮಲ್ಟಿಮೀಟರ್ಗಳು ವೋಲ್ಟ್ ಮೀಟರ್ ಮೋಡ್ನಲ್ಲಿ ಪ್ರತಿ ವೋಲ್ಟ್ಗೆ 20 ಕಿಲೋ ಓಮ್ಗಳ ಸೆನ್ಸಿಟಿವಿಟಿಯನ್ನು ಹೊಂದಿರುತ್ತದೆ. ಆದರೆ ಎಲೆಕ್ಟ್ರಾನಿಕ್ ಮಲ್ಟಿಮೀಟರ್ಗಳು ಆಯ್ಕೆ ಮಾಡಿದ ವೋಲ್ಟೇಜ್ ಶ್ರೇಣಿಯನ್ನು ಲೆಕ್ಕಿಸದೆ 5 to 10 ಮೆಗಾ ಓಮ್ಗಳ ಟ್ಯೂನ್ಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ಹೊಂದಿರುತ್ತದೆ. ಎಲೆಕ್ಟ್ರಾನಿಕ್ ಮಲ್ಟಿಮೀಟರ್ ಅನಲಾಗ್ ಅಥವಾ ಡಿಜಿಟಲ್ ಪ್ರಕಾರವಾಗಿರಬಹುದು. ಡಿಸಿ ಸೀರೀಸ್ ಸರ್ಕ್ಯೂಟ್ ಅನ್ನು ಸಂಪರ್ಕಿಸುವುದು ಮತ್ತು ಅದರ ಗುಣಲಕ್ಷಣಗಳನ್ನು ಪರಿಶೀಲಿಸುವುದು ನಮ್ಮ ಮೊದಲ ಕಾರ್ಯವಾಗಿದೆ. ಬ್ಯಾಟರಿ, ಸ್ವಿಚ್, ಆಮ್ಮೀಟರ್ ಮತ್ತು 3 ರೆಸಿಸ್ಟೆನ್ಸ್ ಅನ್ನು ಸೀರೀಸ್ನಲ್ಲಿ ಸಂಪರ್ಕಿಸಲಾಗಿದೆ ಮತ್ತು ಪ್ಯಾರಲಲ್ ಆಗಿ ಸಂಪರ್ಕಿಸಲಾದ ವೋಲ್ಟ್ ಮೀಟರ್ನೊಂದಿಗೆ ಸರ್ಕ್ಯೂಟ್ ಕೂಡಿದೆ. ಎಲ್ಲ 3 ರೆಸಿಸ್ಟರ್ನಲ್ಲಿ ವ್ಯಾಲ್ಯೂಗಳನ್ನು ಲೆಕ್ಕಾಚಾರ ಮಾಡಲು ವ್ಯಾಲ್ಯೂಸ್ ಅನ್ನು ರಚಿಸಿ. ಸ್ವಿಚ್ ಎಸ್ ಅನ್ನು ಮುಚ್ಚಿ ಮತ್ತು ಪ್ರಸ್ತುತ ಐ ಮತ್ತು ವೋಲ್ಟೇಜ್ ವಿ ಅನ್ನು ಅಳೆಯಿರಿ. ಇದು ಎಲ್ಲ 3 ರೆಸಿಸ್ಟೆನ್ಸ್ನ ಕರೆಂಟ್ ಮತ್ತು ವೋಲ್ಟೇಜ್ ಆಗಿರುತ್ತದೆ. ವ್ಯಾಲ್ಯೂಗಳನ್ನು ಟ್ಯಾಬ್ಯುಲಾರ್ನಲ್ಲಿ ಬರೆಯಿರಿ. ಈ ಕರೆಂಟ್ ಮತ್ತು ವೋಲ್ಟೇಜ್ ವ್ಯಾಲ್ಯೂಗಳನ್ನು ಒಟ್ಟು ಸರ್ಕ್ಯೂಟ್ ಕಾಲಂನಲ್ಲಿ ಬರೆಯಬೇಕು. ಸಪ್ಲೈಯನ್ನು ಸ್ವಿಚ್ ಆಫ್ ಮಾಡಿ. ರೆಸಿಸ್ಟೆನ್ಸ್ R1 ಅಡ್ಡಲಾಗಿ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಿ. ಸ್ಪೆಸಿಫೈಡ್ ರೆಸಿಸ್ಟೆನ್ಸ್ನ ಕರೆಂಟ್ ಮತ್ತು ವೋಲ್ಟೇಜ್ ಅನ್ನು ಅರ್ಥ ಮಾಡಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಪವರ್ ಸಪ್ಲೈಯನ್ನು ಆನ್ ಮಾಡಿ ಮತ್ತು ರೆಸಿಸ್ಟೆನ್ಸ್ನ R1 ಮೂಲಕ ವೋಲ್ಟೇಜ್ V1 ಮತ್ತು ಕರೆಂಟ್ I1 ಅನ್ನು ಅಳೆಯಿರಿ. R1 10 ಕಾಲಂನಲ್ಲಿನ ವ್ಯಾಲ್ಯೂಗಳನ್ನು ಗಮನಿಸಿ. ಮತ್ತೊಮ್ಮೆ ಸ್ವಿಚ್ ಆಫ್ ಮಾಡಿ ಮತ್ತು ರೆಸಿಸ್ಟೆನ್ಸ್ R2 ಅಡ್ಡಲಾಗಿ ಸರ್ಕ್ಯೂಟ್ನಲ್ಲಿ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಅನ್ನು ಬದಲಾಯಿಸಿ. ಪವರ್ ಸಪ್ಲೈಯನ್ನು ಆನ್ ಮಾಡಿ ಮತ್ತು ರೆಸಿಸ್ಟೆನ್ಸ್ R2ನಲ್ಲಿ ವೋಲ್ಟೇಜ್ V2 ಮತ್ತು ಕರೆಂಟ್ I2 ಅನ್ನು ಅಳೆಯಿರಿ ಮತ್ತು R2 20 ಕಾಲಂನ ವ್ಯಾಲ್ಯೂ 4ನೇ ಕಾಲಂನಲ್ಲಿ ಓದುವಿಕೆಯನ್ನು ಬರೆಯಿರಿ. ಮತ್ತೊಮ್ಮೆ ಸ್ವಿಚ್ ಆಫ್ ಮಾಡಿ ಮತ್ತು ರೆಸಿಸ್ಟೆನ್ಸ್ R3ಗೆ ಸಂಬಂಧಿಸಿದಂತೆ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಅನ್ನು ಬದಲಾಯಿಸಿ. ಕೊನೆಯ ಕಾಲಂ R3 10 ರಲ್ಲಿ ರೆಸಿಸ್ಟೆನ್ಸ್ R3ನಲ್ಲಿ ವೋಲ್ಟೇಜ್ V3 ಮತ್ತು ಕರೆಂಟ್ I3ನ ಓದುವಿಕೆಯನ್ನು ಗಮನಿಸಿ. ಈಗ ಕರೆಂಟ್, ವೋಲ್ಟೇಜ್ ಮತ್ತು ಒಟ್ಟು ರೆಸಿಸ್ಟೆನ್ಸ್ನ ಗುಣಲಕ್ಷಣಗಳನ್ನು ಪರಿಶೀಲಿಸಿ. ಮುಂದಿನ ಕಾರ್ಯವು ಡಿಸಿ ಪ್ಯಾರಲಲ್ ಸರ್ಕ್ಯೂಟ್ ಅನ್ನು ಸಂಪರ್ಕಿಸುವುದು ಮತ್ತು ಅದರ ಗುಣಲಕ್ಷಣಗಳನ್ನು ಪರಿಶೀಲಿಸುವುದು. ಟಾರ್ಚ್ ಲ್ಯಾಂಪ್ಗಳಾದ L1, L2 ಮತ್ತು L3 150 ಮಿಲಿ ಆಂಪ್ಸ್ 6 ವೋಲ್ಟ್ ಅನ್ನು ಹೋಲ್ಡರ್ ಡಿಜಿಟಲ್ ಮಲ್ಟಿಮೀಟರ್ A4 500 ಮಿಲಿ ಆಂಪ್ಸ್ ನೊಂದಿಗೆ ಸಂಪರ್ಕಿಸುವ ಮೂಲಕ 1, 2 ಮತ್ತು 3 ಶಾಖೆಗಳನ್ನು ರೂಪಿಸಿ ಮತ್ತು ಸೀರೀಸ್ನಲ್ಲಿ S4 ಅನ್ನು ಬದಲಿಸಿ ಮತ್ತು ಬಲ್ಬ್ನ 3 ಶಾಖೆಗಳ ಟರ್ಮಿನಲ್ಗಳನ್ನು ಒಟ್ಟಿಗೆ ಸಂಪರ್ಕಿಸಿ. ಪ್ರತಿ ಶಾಖೆಯ ಲೀಡ್ಗಳನ್ನು ಸ್ವಿಚ್ S4ನ ಲೀಡ್ನೊಂದಿಗೆ ಕನೆಕ್ಟ್ ಮಾಡಿ. ವೋಲ್ಟ್ ಮೀಟರ್ V, ಆಮ್ ಮೀಟರ್ A4, ಸ್ವಿಚ್ S4 ಮತ್ತು ಬ್ಯಾಟರಿಯೊಂದಿಗೆ ಸರ್ಕ್ಯೂಟ್ ಅನ್ನು ರೂಪಿಸಿ. I1, I2, I3, I ಟೋಟಲ್ ಸ್ವಿಚ್ಗಳನ್ನು ಮುಚ್ಚಲಾಗಿದೆ ಮತ್ತು ಬ್ರಾಂಚ್ಗಳ ಕಾಲಂನಲ್ಲಿ ಘಟಕಗಳೊಂದಿಗೆ ಒಂದು ಕೋಷ್ಟಕವನ್ನು ರಚಿಸಿ. ಬ್ರಾಂಚ್ 1ರಲ್ಲಿ S4 ಮತ್ತು S1 ಸ್ವಿಚ್ಗಳನ್ನು ಮುಚ್ಚಿ. ಈಗ A4 ಮತ್ತು A1ನಲ್ಲಿ ಆಮ್ಮೀಟರ್ ರೀಡಿಂಗ್ಗಳನ್ನು ಗಮನಿಸಿ. ಟೇಬಲ್ನಲ್ಲಿ ವ್ಯಾಲ್ಯೂಗಳನ್ನು ಬರೆಯಿರಿ. ಈಗ ಬ್ರಾಂಚ್ 2ರಲ್ಲಿ S4, S1 ಮತ್ತು S2 ಸ್ವಿಚ್ಗಳನ್ನು ಮುಚ್ಚಿ. A4, A1 ಮತ್ತು A2ರ
ಆಮ್ಮೀಟರ್ ರೀಡಿಂಗ್ ಅನ್ನು ಗಮನಿಸಿ ಮತ್ತು ಅದನ್ನು ಟೇಬಲ್ನ ಮೇಲೆ ಬರೆಯಿರಿ. 6 ವೋಲ್ಟ್ 300 ಮಿಲಿ ಆಂಪ್ ಬಲ್ಬ್ನೊಂದಿಗೆ ಯಾವುದೇ ಒಂದು ಬ್ರಾಂಚ್ನಲ್ಲಿ ಟಾರ್ಚ್ ಲ್ಯಾಂಪ್ ಅನ್ನು ಕ್ಲ್ಯಾಂಪ್ ಮಾಡಿದ ನಂತರ ಮೇಲಿನ ಹಂತಗಳನ್ನು ಪುನರಾವರ್ತಿಸಿ ಮತ್ತು ಫಲಿತಾಂಶಗಳನ್ನು ಟೇಬಲ್ನಲ್ಲಿ ದಾಖಲಿಸಿ. ಎಲ್ಲ 3 ಲ್ಯಾಂಪ್ಗಳನ್ನು ಹೋಲ್ಡರ್ನೊಂದಿಗೆ ವೈರ್ ವುಂಡ್ ರೆಸಿಸ್ಟಾರ್ಗಳು 100 ಓಮ್ಗಳ 2 ಸಂಖ್ಯೆಗಳು ಮತ್ತು 150 ಓಮ್ಗಳಲ್ಲಿ 1 ಬದಲಿಸುವ ಮೂಲಕ ಆಕ್ಟಿವಿಟಿಯನ್ನು ಪುನರಾವರ್ತಿಸಿ. ಕರೆಂಟ್, ವೋಲ್ಟೇಜ್ ಮತ್ತು ರೆಸಿಸ್ಟೆನ್ಸ್ನ ಗುಣಲಕ್ಷಣಗಳನ್ನು ಪರಿಶೀಲಿಸಿ. ಕೊನೆಯದಾಗಿ ನೀವು ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನು ಸಿದ್ಧಪಡಿಸುವುದು ಮತ್ತು ಕರೆಂಟ್, ವೋಲ್ಟೇಜ್ ಅನ್ನು ಬಳಸಿ ಡಿಜಿಟಲ್ ಮಲ್ಟಿಮೀಟರ್ ಬಳಸುವ ವಿಷಯದ ಬಗ್ಗೆ ತಿಳಿಯುವಿರಿ. ಮಲ್ಟಿಮೀಟರ್ ವ್ಯಾಖ್ಯಾನ ಮತ್ತು ಕೆಲಸ, ಡಿಸಿ ಸರ್ಕ್ಯೂಟ್ಗಳನ್ನು ಸೀರೀಸ್ ಮತ್ತು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡುವುದು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಪರಿಶೀಲಿಸುವುದು.